ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕೂಡ್ಲಿಗಿ ತಾಲೂಕಿನ ಹಸಿರೀಕರಣದ ಭಾಗವಾಗಿ ಹಾಗೂ ತಾಲೂಕಿನ ಆಸಕ್ತ ರೈತ ಬಾಂಧವರನ್ನ ಸುಸ್ಥಿರ ಮತ್ತು ಆರ್ಥಿಕ ಸಬಲರನ್ನಾಗಿಸುವ ನಿಟ್ಟಿನಲ್ಲಿ ಭಾರತ ಸರ್ಕಾರದ ಕೇಂದ್ರ ವಿತ್ತ ಸಚಿವರು ಆದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಹಾಗೂ ಕೂಡ್ಲಿಗಿ ಕ್ಷೇತ್ರದ ಶಾಸಕರು ಆದ ಡಾ ಎನ್ ಟಿ ಶ್ರೀನಿವಾಸ್ ಅವರ ರೈತರ ಮೇಲಿನ ವಿಶೇಷ ಕಾಳಜಿಯಿಂದಾಗಿ ದೇಶದ ಗ್ರೀನ್ ಹೀರೋ ಪ್ರಖ್ಯಾತಿಯ ಡಾ ಆರ್ ಕೆ ನಾಯರ್ ಅವರ ನೇತೃತ್ವದ ಫಾರೆಸ್ಟ್ ಕ್ರಿಯೇಟರ್ಸ್ ಸಂಸ್ಥೆ ಮಂಡಿಸುವ ಕೂಡ್ಲಿಗಿ ತಾಲೂಕಿನ ಆಸಕ್ತ ರೈತರಿಗಾಗಿ ರೈತರ ಸುಸ್ಥಿರ ಹಾಗೂ ಆರ್ಥಿಕ ಸಫಲತೆಗಾಗಿ ಒಂದು ದಿನದ ಕಾರ್ಯಾಗಾರವನ್ನು ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಅವರ ಅಧ್ಯಕ್ಷತೆಯಲ್ಲಿ ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಆಯೋಜನೆ ಮಾಡಲಾಗಿತ್ತು. ಇತಿಹಾಸದಲ್ಲಿ ಹಾಗೆ ಮಾಡಲಿಲ್ಲ. ಯಾರಾದರೂ ನಿಮ್ಮಲ್ಲಿ ಯಾವುದೇ ರೂಪದಲ್ಲಿ ಹಣದ ವ್ಯವಹಾರಕ್ಕೆ ಕೇಳಿದ್ರೆ ದಯವಿಟ್ಟು ನೀವು ಮುಂದೆ ಹೋಗಿ ಹಣದ ವ್ಯವಹಾರ ಮಾಡಬೇಡಿ, ದಯವಿಟ್ಟು ಮಾಡಬೇಡಿ. ಯಾಕೆಂತ ಹೇಳಿದ್ರೆ ನಾನು ಮೊದಲೇ ಹೇಳಿದೆ, ತನು ಮನ ಮಾತ್ರ ನಿಮ್ಮದು, ಧನ ನಿಮ್ಮದು ಇಲ್ಲ. ಇದರಲ್ಲಿ ನಿಮ್ಮ ಸಹಕಾರ ಇದೆ, ನೀವು ಅದನ್ನು ನೋಡಿಕೊಳ್ಳುವಂತ ಜವಾಬ್ದಾರಿ ನಿಮ್ಮದು, ಅದನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರ ನಿಮ್ಮ ಜವಾಬ್ದಾರಿ ಇದೆ. ಮತ್ತೆ ಯಾವುದೊಂದು ಗ್ರೂಪ್ ಅನ್ನೆಲ್ಲ ಮಾಡಿಕೊಂಡು ಅದಕ್ಕೆ ಯಾವಾಗಲೂ 100 ರೂಪಾಯಿ ಹಾಕಿ, 10 ರೂಪಾಯಿ ಹಾಕಿ, ಅದಾಕಿ ಇದಾಕಿ ಅಂತ ಹೇಳುವಂತದ್ದೆಲ್ಲ ಯೋಜನೆಗಳಿಗೆಲ್ಲ ನೀವು ಹೋಗಬೇಡಿ. ಇದೇ ಇವಾಗ ಅವ್ರು ಹೇಳಿದಾಗೆ ಪ್ರೊಸೆಸಿಂಗ್ ಯೂನಿಟ್ಗಳು ಯಾರಾದ್ರೂ ಇಂಡಸ್ಟ್ರಿಯಲಿಸ್ಟು ಬರುದಿದ್ರು ಅದು ನಾವು ಮಾನನೀಯ ಜಿಲ್ಲಾಧಿಕಾರಿ ಮೇಡಮ್ ಅವರೆಲ್ಲ ಚರ್ಚೆ ಮಾಡಿಕೊಂಡು ಅದು ಯಾವ ರೀತಿಯ ಫ್ರಾಡ್ ಮಾಡುವಂತ ಕಂಪನಿಗಳೆಲ್ಲ ನೋಡಿಕೊಂಡೇ ಅದು ಮಾಡೋದು, ಅಥವಾ ಸರ್ಕಾರದ ವಿಭಾಗದಿಂದ ವಿತ್ತ ಸಚಿವರು ಆಲ್ರೆಡಿ ತುಂಬಾ ಪ್ರಾಜೆಕ್ಟ್ ಗಳನ್ನು ಮಾಡಿದ್ದಾರೆ ಚೆನ್ನಾಗಿ. ಈಗ ಆಲ್ರೆಡಿ ಒಂದು ಪ್ರೊಸೆಸಿಂಗ್ ಯೂನಿಟ್ ಅನ್ನು ಅವರು ಹಾಕಿದ್ದಾರೆ. ಅದು ಚೆನ್ನಾಗಿ ನಡೆಯುವ ಹಾಗೆ ಬೇರೆ ಬೇರೆ ಸಂಸ್ಥೆಗಳನ್ನ ನಾಬಾರ್ಡು ಅದಿದೆಲ್ಲ ಸಂಸ್ಥೆಗಳಿಗೆ ಅದನ್ನೆಲ್ಲ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ, ಅದೆಲ್ಲರೂ ನೀವಾಗಿ ಯಾವುದೇ ಒಂದು ಸಂಸ್ಥೆ ಬಂದ್ಕೊಂಡು ಅದು ಈ ತರ ಮಾಡಿಬಿಟ್ರೆ ನೋಡಿ, ನಮ್ದು ಆಲ್ರೆಡಿ ರಿಜಿಸ್ಟರ್ಡ್ FCR 20 ಎಕರೆ ಐಡೆಂಟಿಫಿಕೇಶನ್ ಮಾಡಿದೀವಿ ಆಲ್ರೆಡಿ. ನಿಮ್ಮ ಭೂಮಿಗೆ ನಮ್ಮ ಎನ್ವಿರೋ ಕ್ರಿಯೇಟರ್ಸ್ ಆರ್ ಕೆ ನಾಯರ್ ಅವರ ಟೀಮ್ ಅವರು ಬಂದಿದ್ದಾರೆ, ಮತ್ತೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ, ಮತ್ತೆ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಸಹ ಬಂದಿದ್ದಾರೆ. ಸೊ 9 ಜನ ರೈತರನ್ನ ಐಡೆಂಟಿಫಿಕೇಶನ್ ಮಾಡಿದ್ದಾರೆ ಇನಿಷಿಯಲ್ ಆಗಿ. ಸೊ ಎ ಬಸವರಾಜ್ ಅಂತ, ಮತ್ತೆ ವಿರೂಪಾಕ್ಷ ಡಿ ಅಂತ, ಬಸವರಾಜ್ ಅಂತ ಇನ್ನೊಬ್ರು, ಶಿವಪ್ರಸಾದ್ ಗೌಡ ಅಂತ, ಎರ್ರಿಸ್ವಾಮಿ, ಕೊಟ್ರೇಶ್, ಪವಿತ್ರ, SP ವೀರಭದ್ರಪ್ಪ, ಮತ್ತೆ H ಶಾರದಮ್ಮ. ಸೊ ಮೊದಲನೇ ಫೇಸ್ ಆಗಿ 9 ಜನ ಐಡೆಂಟಿಫಿಕೇಶನ್ ಮಾಡಿದ್ದಾರೆ. ನಂತರ ಇನ್ನ ಸುಮಾರು ಟೋಟಲ್ ಆಗಿ 29 ಜನ ಮಾಡಿದ್ದಾರೆ. ಸೊ ಫಸ್ಟ್ ಫೇಸ್ ಅಲ್ಲಿ ನಾವು 9 ಜನ ರೈತರನ್ನ ನಾವು ಐಡೆಂಟಿಫಿಕೇಶನ್ ಮಾಡಿ 50 ಎಕರೆ ಭೂಮಿ ಅಲ್ಲಿ ನಾವು 50,000 ನಾವು ಸ್ಯಾಂಪ್ಲಿಂಗ್ಸ್ ನ ನೆಡಬೇಕು ಅಂದ್ಬಿಟ್ಟು ಅಂತ. ವಿಜಯನಗರ ಜಿಲ್ಲಾ ಸಹಾಯಕ ಆಯುಕ್ತ ವಿವೇಕಾನಂದ, ಕೂಡ್ಲಿಗಿ ತಹಸೀಲ್ದಾರ್ ಆದ ವಿಕೆ ನೇತ್ರಾವತಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ನರಸಪ್ಪ, ಜಿಲ್ಲಾ ಪಂಚಾಯಿತಿ ಇಲಾಖೆ ಅಧಿಕಾರಿ ಮಲ್ಲಿಕಾರ್ಜುನ, ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕರು, ಸಣ್ಣ ನೀರಾವರಿ ಇಲಾಖೆಯ ಸಹಾಯಕ ನಿರ್ದೇಶಕರು ವೇದಿಕೆಯಲ್ಲಿ ಇದ್ದರು. ತಾಲೂಕಿನ ವಿವಿಧೆಡೆಗಳಿಂದ ಆಗಮಿಸಿದ ನೂರಾರು ರೈತರು ಕಾರ್ಯಾಗಾರದಲ್ಲಿ ಭಾಗಿಯಾಗಿದ್ದರು. ವರದಿ ಕೆ ತಿಪ್ಪೇಸ್ವಾಮಿ, ಕೂಡ್ಲಿಗಿ, ನವಕರ್ನಾಟಕ ಟಿವಿ.